ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ದೇಶ ಮತ್ತು ರಾಜ್ಯದ ಪ್ರಚಲಿತ ವಿದ್ಯಮಾನಗಳು ಮತ್ತು ವಿಚಾರಗಳ ಬಗ್ಗೆ ವೀಕ್ಷಕರೇ ನೀವುಗಳು ನಿಮ್ಮ ಪಂಚಾಯಿತಿ ಕಟ್ಟೆಯಲ್ಲಿ ಕುಳಿತು ಮಾತನಾಡೋದು ಸರ್ವೇ ಸಾಮಾನ್ಯ. ಅದೇ ರೀತಿ ಇವತ್ತು ಗ್ಯಾರಂಟಿ ನ್ಯೂಸ್ನ ಈ ಒಂದು ಸ್ಟುಡಿಯೋದಲ್ಲಿ ಅಂಥದ್ದೇ ಒಂದು ಪ್ರಚಲಿತ ವಿದ್ಯಮಾನದ ಬಗ್ಗೆ ನಾವು ಚರ್ಚೆ ಮಾಡೋದಕ್ಕೆ ಹೊರಟಿದ್ದೇವೆ. ಇಡೀ ರಾಜ್ಯಾದ್ಯಂತ ಏಕೈಕ ಸುದ್ದಿ ಅದು ಬಿಡದಿ ರೈತರ ಹೋರಾಟ. ಎಸ್, ಬಿಟ್ಟು ಬಿಡದಂತೆ 450 ದಿನಗಳಿಂದ ಹೆಚ್ಚು ಕಾಲ ನಾವು ನಮ್ಮ ಪ್ರಾಣವನ್ನ ಬಿಡ್ತೀವಿ, ಆದರೆ ನಮ್ಮ ಭೂಮಿಯನ್ನ ಬಿಟ್ಟುಕೊಡೋದಿಲ್ಲ ಅಂತ ಬಿಡದಿಯಲ್ಲಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಭೂಸ್ವಾಧೀನ ಪ್ರಕ್ರಿಯೆಯನ್ನ ಈಗಾಗಲೇ ಆರಂಭ ಮಾಡಿದೆ. ಈಗಾಗಲೇ ಬಿಡದಿ ಭಾಗದ ಅಷ್ಟು ಏನು ಭೂಸ್ವಾಧೀನ ಪ್ರಕ್ರಿಯೆಗೆ ಒಳಪಡ್ತಾ ಇರುವಂತಹ ಭೂಮಿಯಲ್ಲಿ 2 ಭಾಗಗಳಾಗಿ ರೈತರ ಹೋರಾಟ ಹೋಳಾಗಿದೆ. ಕೆಲವರು ಭೂಮಿ ಕೊಡ್ತೀನಿ ಅನ್ನೋರು, ಇನ್ನು ಕೆಲವರು ಭೂಮಿ ಕೊಡೋದಿಲ್ಲ ಅನ್ನೋರು. ಹಾಗಾದರೆ ಭೂಮಿ ಕೊಡುವವರು ಮತ್ತು ಕೊಡದೆ ಇರೋರ ವಿಚಾರಧಾರೆಗಳು ಏನು? ಯಾಕೆ ಅಂತಂದರೆ ಯಾರು ಭೂಮಿ ಕೊಡ್ತೀವಿ ಅಂತಿದ್ದಾರೆ ಅವರ ಹತ್ರನೂ ಕೂಡ ಸಾಕಷ್ಟು ಕಾರಣಗಳಿವೆ. ಯಾರು ಭೂಮಿ ಕೊಡಲ್ಲ ಅನ್ನೋರ ಕಾರಣಗಳ ಬಗ್ಗೆ ನೀವು ಚರ್ಚೆ ಮಾಡಬೇಕಾಗಿಲ್ಲ. ಯಾಕೆ ಅಂತಂದರೆ ಭೂಮಿ ಅನ್ನೋದು ರೈತರಿಗೆ ಹೆತ್ತ ತಾಯಿ ಇದ್ದ ಹಾಗೆ. ಹಾಗಾಗಿ ಈ ಹೆತ್ತ ತಾಯಿಯನ್ನು ಬಿಟ್ಟು ನಾವೇನು ತಿನ್ನೋದು ಹೊಟ್ಟೆಗೆ ಅನ್ನೋದು ಕೆಲ ರೈತರ ಅಳಲು. ಇನ್ನು ಕೆಲವರು ಸಾಕಾಗಿದೆ, ಬೆಳೆ ಬರ್ತಾ ಇಲ್ಲ, ನಾವು ಈ ಬಂಜರು ಭೂಮಿಯನ್ನು ಇಟ್ಕೊಂಡು ಏನು ಮಾಡೋದು, ನಾವು ಮಾರ್ತೀವಿ ಅಂತ ಇನ್ನೂ ಕೆಲವರು. ಈ ಮಧ್ಯೆ ರೈತರ ಹೋರಾಟ ಅನ್ನೋದು ರಾಜಕೀಯವಾಗಿ ಮಾರ್ಪಟ್ಟಿದೆ. ಇಟ್ಸ್ ಬಿಟ್ವೀನ್ ಡಿ ಕೆ ಶಿವಕುಮಾರ್ ಆ್ಯಂಡ್ ಕುಮಾರಸ್ವಾಮಿ ಅನ್ನೋ ಥರ ಆಗಿದೆ. ನೀವು ಬನ್ನಿ ವಿಧಾನಸೌಧಕ್ಕೆ 3ನೇ ವಾರ್ಡಿಗೆ ಚರ್ಚೆ ಮಾಡೋಣ ಅಂತ ಡಿ ಕೆ ಶಿವಕುಮಾರ್ ಅವ್ರು ಕರೆದ್ರೆ ನಾನು ಇಲ್ಲೇ ಕುತ್ಕೊಂಡು ಸರ್ಕಾರದಲ್ಲಿ ಕಾಯ್ತೀನಿ, ನೀವು ಬರ್ತೀರಾ ಬರಲ್ವಾ ಅಂತ ಕುಮಾರಸ್ವಾಮಿ ಅವರು ಪಂಥಾಹ್ವಾನ ಕೊಡ್ತಾ ಇದ್ದಾರೆ. ಅಂದರೆ ರೈತರ ಹೋರಾಟ ಈಗ ಪೊಲಿಟಿಸೈಸ್ ಆಗಿದೆ. ಪಾಲಿಟಿಕ್ಸ್ ಏನೇ ಇರಲಿ, ಈ ಭೂಸ್ವಾಧೀನ ಪ್ರಕ್ರಿಯೆಯಿಂದ ತನಗೆ ಕೊಡೋದಕ್ಕೆ ಇಷ್ಟೇ ಇಲ್ಲದೆ ಇರುವಂಥ ರೈತರನ್ನ ಯಾವ ರೀತಿ ಸರ್ಕಾರ ಮನವೊಲಿಸುತ್ತೆ? ನಿಜಕ್ಕೂ ಅವ್ರ ಭೂಮಿ ಕಬಳಿಸುತ್ತಾ ಅಥವಾ ಬಿಟ್ಕೊಡುತ್ತಾ? ಈ ಹೋರಾಟ ಇಲ್ಲಿಗೆ ನಿಲ್ಲುತ್ತಾ? ರಾಜಕೀಯ ಮಧ್ಯಪ್ರವೇಶದಿಂದ ಇನ್ನಷ್ಟು ಗಬ್ಬಿ ಎದ್ದೋಗುತ್ತಾ? ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಇವತ್ತು ಬಿಡದಿ ರೈತರು ನಮ್ಮೊಂದಿಗೆ ಇದ್ದಾರೆ ವೀಕ್ಷಕರೇ. ಇದೇ ಈ ಕ್ಷಣದ ಸ್ಪೆಷಲ್ ಬಿಡದಿ ಬಡಿದಾಟ. ಇವತ್ತಿನ ರಾಧಕ್ಕ ಪಂಚಾಯಿತಿಯಲ್ಲಿ ವೀಕ್ಷಕರೇ ಬಹಳಷ್ಟು ಜನ ಆಡಿಯನ್ಸ್ ಇದ್ದಾರೆ. ಅವ್ರು ಯಾರೂ ಅಲ್ಲ, ಬಿಡದಿ ಭಾಗದ ರೈತರು. ಬಿಡದಿ ಭಾಗದ ರೈತರು ಯಾರ್ಯಾರು ತಮ್ಮ ಭೂಮಿಯನ್ನು ಬಿಟ್ಕೊಡೋದಕ್ಕೆ ರೆಡಿ ಇದ್ದಾರೆ ಅವರು, ಮತ್ತು ಪ್ರಾಣ ಬಿಡ್ತೀವಿ, ನಮ್ಮ ಭೂಮಿಯನ್ನು ಬಿಟ್ಕೊಡೋದಿಲ್ಲ ಆಗಿದ್ದಾಗಲಿ ಅಂತ ಕುಳಿತುಕೊಂಡಿರುವಂತಹ ರೈತರು. ಆ ರೈತರಿಬ್ಬರು ಕೂಡ ನಮ್ಮೊಂದಿಗೆ ಇದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ತಮ್ಮೆಲ್ಲರಿಗೂ ಕೂಡ ರಾಧಕ್ಕ ಪಂಚಾಯಿತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಡದಿ ಹೋರಾಟದಲ್ಲಿ ರಾಜಕೀಯ ಅಂತೂ ಸಿಕ್ಕಾಪಟ್ಟೆ ಗರಂ ಆಗಿ ನಡೀತಾ ಇದೆ. ರೈತರ ಕೂಗು, ರೈತರ ಅಳಲು ಬದಿಗೆ ಒತ್ತಲ್ಪಟ್ಟಿದೆ. ರಾಜಕೀಯ ಮಾತ್ರ ತುಂಬಾ ಜೋರಾಗಿ ಕೇಳಿ ಬರ್ತಾ ಇದೆ. ದಿನಕ್ಕೊಬ್ರು ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಹೊಸ ಪ್ಲೇಯರ್ಸ್ ಎಂಟ್ರಿ ಆಗ್ತಾ ಇದ್ದಾರೆ. ತಮ್ಮದೇ ಆದಂತಹ ಶೈಲಿಯಲ್ಲಿ ವಾದ ವಿವಾದ ಮಾಡ್ತಾ ಇದ್ದಾರೆ. ಲೇಟೆಸ್ಟ್ ಆಗಿ ಒಂದು ಸ್ಟೇಟ್ಮೆಂಟ್ ತುಂಬಾನೇ ಐ ಕ್ಯಾಚಿಂಗ್ ಆಗಿರೋದು ನಮ್ಮ ಮದ್ದೂರು MLA ಉದಯ್ ಕದಲೂರ್ ಅವರು. ಏನು ಒಳ್ಳೆ ಚಂಗ್ಲಾಡ್ದಂಗೆ ಆಡ್ತಿದ್ದೀರಾ? ಏನು ಚಂಗ್ಲು ಅಂತಂದರೆ ನಂಗೆ ಗೊತ್ತಿಲ್ಲಪ್ಪ, ನಂಗೆ ಅದರ ಡೆಫಿನೇಷನ್ ಗೊತ್ತಿಲ್ಲ. ಮೋಸ್ಟ್ಲಿ ಕಾಂಗ್ರೆಸ್ನ ಅತಿಥಿಗಳು ಅದರ ಡೆಫಿನೇಷನ್ ನನಗೆ ಹೇಳ್ತಾರೆ ಅಂತ ಅನಿಸುತ್ತೆ. ಚಂಗ್ಲಾಡ್ದಂಗೆ ಆಡ್ತಾ ಇದ್ದೀರಾ ಅಂತ. ಸೊ ಎಲ್ಲ ರೀತಿಯಂಥ ಪಾಲಿಟಿಕ್ಸ್ ಸೇರಿದಂತೆ ನಿಜವಾದ ರೈತರ ಅಳಲು ನಿಮ್ಮ ಮುಂದೆ ಇಡ್ತೀನಿ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಅತಿಥಿಗಳಿದ್ದಾರೆ. ಬನ್ನಿ ಅವ್ರನ್ನ ವೆಲ್ಕಮ್ ಮಾಡೋಣ. ನಮ್ಮೊಂದಿಗೆ ಇದ್ದಾರೆ ರಾಜಕೀಯ ವಿಶ್ಲೇಷಕರು ಮತ್ತು ಹಿರಿಯ ಪತ್ರಕರ್ತರು ಬಸವರಾಜ್ ಇಟ್ನಾಳ್ ಅವರು. ಸರ್, ತಮಗೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯ ಹಿರಿಯ ನಾಯಕರು, ಹಿರಿಯ ವಕ್ತಾರರಾದಂಥ ಅಶೋಕ್ ಗೌಡ್ರು ಜಾಯ್ನ್ ಆಗಿದ್ದಾರೆ. ಸರ್, ತಮಗೂ ಕೂಡ ಸ್ವಾಗತ. ಕಾಂಗ್ರೆಸ್ನ ವಕ್ತಾರರಾದಂಥ UT ಫರ್ಜಾನಾ ಮೇಡಮ್ ಜಾಯ್ನ್ ಆಗಿದ್ದಾರೆ. ಮೇಡಮ್, ತಮಗೂ ಕೂಡ ಸ್ವಾಗತ. ಅದೇ ರೀತಿ JDSನ ವಕ್ತಾರರಾದಂಥ ಅಶ್ವಿನ್ ಜಾಯ್ನ್ ಆಗಿದ್ದಾರೆ. ಅಶ್ವಿನ್, ತಮಗೂ ಕೂಡ ಸ್ವಾಗತ. ಎಸ್, ಹಾಗಾದ್ರೆ ಬನ್ನಿ ರಾಧಕ್ಕ ಪಂಚಾಯಿತಿಯಲ್ಲಿ ಬಿಡದಿ ರೈತರ ಹೋರಾಟಕ್ಕೆ ಸಂಬಂಧಪಟ್ಟಂತೆ ನಮ್ಮ ಈ ಕಾರ್ಯಕ್ರಮವನ್ನು ಆರಂಭಿಸೋಣ. ಅಶ್ವಿನ್ ಅವರಿಂದ ಈ ಕಾರ್ಯಕ್ರಮವನ್ನು ನಾನು ಆರಂಭ ಮಾಡ್ತೀನಿ. ಯಾಕೆ ಅಂದರೆ JDS ಪಾರ್ಟಿ ಇದರಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದೆ. ಸ್ವತಃ ನಿಖಿಲ್ ಕುಮಾರಸ್ವಾಮಿ ಮತ್ತು ಕುಮಾರಸ್ವಾಮಿ ಅವರು ನಾವು ರೈತರ ಪರ ಹೋರಾಟ ಮಾಡ್ತೀವಿ, ಕಮ್ ವಾಟ್ ಮೇ ಅಂತ ಸಂಪೂರ್ಣವಾಗಿ ಇಳಿದಿದ್ದಾರೆ. ಎಸ್ ಅಶ್ವಿನ್, ಲೇಟೆಸ್ಟ್ ಒಂದು ನಾನು ನನ್ನ ಓಪನಿಂಗ್ ರಿಮಾರ್ಕ್ಸಲ್ಲಿ ಹೇಳ್ತಾ ಇದ್ದೆ, ಚಂಗ್ಲು ಅಂದರೆ ನಿಮ್ಗೆ ಗೊತ್ತಾ? ನಿಮ್ಮ ಪದದ ಡೆಫಿನೇಷನ್ ನನಗೆ ಗೊತ್ತಿಲ್ಲ, ಪ್ಲೀಸ್. ನಿಮ್ಗೆ ಗೊತ್ತಾ ಚಂಗ್ಲು ಅಂದರೆ? ಇದು ನಾಡಿನ ಹೆಣ್ಮಕ್ಳು ನೆಮ್ಮದಿಯಾಗಿ ಜೀವನ ಸಾಗಿಸ್ಬೇಕು ಅಂತೇಳಿ ಸನ್ಮಾನ್ಯ ಕುಮಾರಣ್ಣ ಅವರು ಲಾಟ್ರಿ ಸರಾಯಿ ನಿಷೇಧ ಮಾಡಿದ್ದಂತ ನಮ್ಮ ಕುಮಾರಣ್ಣ ಎಲ್ಲಿ, ಅದೇ ಸರಾಯಿ ಅದೇ ಲಾಟ್ರಿನ ಹೈಟೆಕ್ ಆಗಿ ಕೆಸಿನೋ ಅಂತ ಹೇಳ್ದಂತ ಕದ್ಲೂರು ಉದಯ್ ಅವರೆಲ್ಲಿ?
ಇವತ್ತು ಅದನ್ನೇ ಅವರು ವ್ಯಾಪಾರ ಅಂತ ಮಾಡಿಕೊಂಡು ಬೆಂಗಳೂರಲ್ಲಿದ್ದಂಥ ಶ್ರೀಮಂತರು ಬಿಸ್ನೆಸ್ ಮಾಡೋ ವರ್ಗದವ್ರನ್ನ ಲೋಡು ನೀವು ಫ್ಲೈಟಲ್ಲಿ ತುಂಬಿಸ್ಕೊಂಡು ಶ್ರೀಲಂಕಾದಲ್ಲಿ ಕೆಸಿನೋ ಆಡಿಸಿ ಅದೇ ಮನೆ ಹಾಳಾಗಲಿಕ್ಕೆ ಕಾರಣ ಆದಂಥ ಉದಯ್ ಕುಮಾರ್ಗೆ ನಾವು ಅವ್ರಿಗೆ ಚೆಂಗ್ಲು ಅಂತ ಬೇರೆಯವ್ರಿಗೆ ಹೇಳೋಂಥ ಅವಶ್ಯಕತೆ ಇದೆಯಾ? ರಿಚ್ಮಂಡ್ ಟೌನು ಏನೋ ಚರ್ಚ್ ಸ್ಟ್ರೀಟಲ್ಲಿ ಬಿಲ್ಡಿಂಗ್ಗಳು ತಗೊಂಡು ಹೈಟೆಕ್ ಹೆಸರಲ್ಲಿ ಕೆಸಿನೋ ನಡೆಸೋಂಥವ್ರು, ಕ್ಲಬ್ಬು ಇಸ್ಪೀಟ್ ಆಡ್ಸೋಂಥ ಕದ್ಲೂರು ಉದಯ್ಗೆ ಚೆಂಗ್ಲು ಅಂತ ನಮ್ಮ ಕುಮಾರಣ್ಣಂಗೆ ಹೇಳೋಷ್ಟು ಧೈರ್ಯನ ಅವ್ರಿಗೆ? ಯಾವತ್ತೂ ಒಬ್ಬರು ಶಾಸಕರು, ಜವಾಬ್ದಾರಿಯುತವಾದಂಥ ಶಾಸಕರು, ಜನಪ್ರತಿನಿಧಿ ನಿಮ್ಮನ್ನ ಮದ್ದೂರಿಂದ ಆರಿಸಿ ಕಳಿಸಿದ್ದಾರೆ. ನೀವು ಹೇಗೆ ಕೆಲಸ ಮಾಡಬೇಕು ಅನ್ನೋದನ್ನ ನೋಡಿ ಕಲಿಬೇಕು. ನೀವು ವಿರೋಧ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ವಿರೋಧ ಮಾಡಲಿ, ಪದ ಬಳಕೆ ಇದೆಯಲ್ಲ ಮೇಡಮ್, ಜನಪ್ರತಿನಿಧಿ ನೂಲಿನಂತೆ ಸೀರೆ ಅಂತ ಒಂದು ಗಾದೆ ಇದೆ. ಅವ್ರು ಹೇಗಿರ್ತಾರೆ ಜನಪ್ರತಿನಿಧಿಗಳನ್ನ ನೋಡಿ ಆ ತಾಲೂಕಿನ ಜನತೆ ನನ್ನ MLA ಅಪ್ಪ ನನ್ನ ಕೆಲಸ ಮಾಡಿಕೊಡ್ತಿದ್ದಾರೆ, ಜನಪರವಾದಂಥ ಕಾಳಜಿ ಇದೆ ಅಂತ ತಿಳ್ಕೊಳ್ಳೋಕ್ಕೆ ಹೋರಾಡಬೇಕು ಹೊರತು ಕದ್ಲೂರು ಉದಯ್ ಅದೇನ್ರಿ ಚೆಂಗ್ಲು? ಯಾರನ್ನೇ ನೀವು ಚೆಂಗ್ಲು ಅಂತ ಪದ ಎಲ್ಲಿಂದ?